ಸರ್ ಇದಕ್ಕೆ ಒಂದು ಡೆಫಾರ್ಮೇಷನ್ ಇರ್ತದೆ, ಇನ್ನೊಂದು ಹಿಂದೆ ಒಂದ್ಸಾರಿ ಇದೇ ಚೀಫ್ ಸೆಕ್ರೆಟರಿ ಅವರು ಒಂದು ಆದೇಶ ಇಶ್ಯೂ ಮಾಡಿದ್ದಾರೆ, ನನ್ನ ಇದರಲ್ಲೇ ಯಾರು ಕೂಡ ಮೀಡಿಯಾ ಸೋಷಿಯಲ್ ಮೀಡಿಯಾ ಹೋಗಬಾರ್ದು, ಅವರ C&R ಇದೆ. ಜೊತೆಗೆ ಇದಿಷ್ಟಕ್ಕೆ ನಿಲ್ಲಲ್ಲ, ಸೆಂಟ್ರಲಲ್ಲಿ ಕಮಿಟಿಗಳಿದ್ದಾವೆ, ಹಕ್ಕುಚ್ಯುತಿ ಇರ್ತದೆ, ಕಂಪ್ಲೇಂಟ್ ಮಾಡ್ತಾರೆ. ಆದರೆ ದುರ್ದೈವ ಎಲ್ಲಿವರೆಗೆ ಬಂತು? ಅಲ್ಲಿಗೆ ಕುಮಾರಸ್ವಾಮಿ ಅವ್ರನ್ನ ಮಾತಾಡಕ್ಕೆ ನಿಮ್ಮ ಕೈಲಾಗಲ್ವಾ? ನಿಮ್ಮ ಲೀಡರ್ಗಳ ಕೈಲಾಗಲ್ಲ. ಸರ್ಕಾರಿ ಸಂಬಳ ಕೊಟ್ಟು ಕುಮಾರಣ್ಣನ ಭಯಕ್ಕೆ ನೌಕರರನ್ನ ನೇಮಕ ಮಾಡ್ಕೊಬಿಡಿ. ಅಯ್ಯೋ ಏನ್ ಕರ್ಮ ಬಂತ್ರಿ. ಸರ್ ಕಾನೂನು ಪ್ರಕಾರ ಏನೇನ್ ಮಾಡ್ಬೇಕು ಆಗುತ್ತೆ. ಈಗ ಕ್ರಮ ಆಗದ್ ಬೇರೆ, ಮನಸ್ಸಾಕ್ಷಿ ಬೇಕಲ್ಲ. ಅಥವಾ ಅವ್ರನ್ನ ಕೆಟ್ಟ ಪದ ಬಳಸಿದ್ರೆ ಅಥವಾ ಏನೇನು ರೆಕಾರ್ಡ್ಸ್ ಇದಾವೆ ಅದ್ರ ಮೇಲೆ ಅಪ್ರಾಮಾಣಿಕರು ಅಂತ ಹೇಳಿದ್ದಾರೆ. ನೀವು ಪ್ರಾಮಾಣಿಕ ಅಂತೇಳಿ ನಿಮ್ಮ ಅಧಿಕಾರ ವ್ಯವಸ್ಥೆನಲ್ಲಿ ಪ್ರೂವ್ ಮಾಡಿ. ಆದ್ರೆ ನೀವು ಮೇಲ್ನೋಟಕ್ಕೆ ನೀವು ಪ್ರಾಮಾಣಿಕರೇ ಆಗಿದ್ರೆ ನೀವು ಎಲ್ಲಿ ಸೆಲೆಕ್ಟ್ ಆಗಿದ್ರಿ, ಸೆಲೆಕ್ಷನ್ ಎಲ್ಲಿಗಾಗಿತ್ತು, 5 ವರ್ಷ ಆದ್ಮೇಲೆ ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ನೀವು ಲಾಬಿ ಮಾಡಿದಿರಲ್ಲ, ನೀವು ಅಪ್ರಾಮಾಣಿಕರು ಅಂತ ಪ್ರೂವ್ ಆಯ್ತಲ್ಲ. ಪ್ರಾಮಾಣಿಕರು ಇದ್ದಾರೆ. ಯಾಕೆ ನಾವು ಹಿಂದೆ ನೋಡಿಲ್ವಾ? ವಿಜಯ್ ಭಾಸ್ಕರ್ ಇದ್ರು, ಮೈಸೂರ್ಲೆ ಶಿಖಾ ಅವರು ಇದ್ರು, ಸೆಲ್ವ ಕುಮಾರ್ ಇದ್ರು, ಒಳ್ಳೊಳ್ಳೆ ಆಫೀಸರ್ಸ್ ಬಹಳಷ್ಟು ಜನ ಇದ್ದಾರೆ. KAS ಇದ್ದಾರೆ, IAS ಇದ್ದಾರೆ, IPS ಇದ್ದಾರೆ. ಇದು ಸರ್ಕಾರಿ ಗ್ರೂಪ್ 4 ಅಲ್ಲೂ ಇದ್ದಾರೆ. ಪ್ರಾಮಾಣಿಕರು ಬಹಳಷ್ಟು ಜನ ಇದ್ದಾರೆ. ಇಂಥ ಮೇಯವರಿಂದ ಎಲ್ರಿಗೂ ಕೆಟ್ಟ ಹೆಸರು. ಯಾರು ಇಷ್ಟೆಲ್ಲ ಆದ್ಮೇಲೆ ಸ್ಟೇಟ್ಮೆಂಟ್ ಯಾರಿಂದ ಬರಬೇಕಿತ್ತು? ನಾನು ಯಾರನ್ನೋ ಒಬ್ರ ಮೇಲೆ ಆರೋಪ ಮಾಡಿ ನಾನು ಮಾತಾಡಿದ್ರೆ, ನಾನು ಮಾಡಿದೆ ನನ್ನ ಹೆಸರಲ್ಲಿ ಬೇರೆ ಯಾವುದೋ ಅನಾಮಧೇಯ ಪತ್ರ ಬಂದಿದ್ರೆ ಇಷ್ಟೆಲ್ಲ ಚರ್ಚೆ ನಡೆಯುವಾಗ ನನ್ನ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ಇದೆಲ್ಲ ಇದ್ದಾಗ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಿತ್ತಲ್ಲ. ನಂದು ಅಥವಾ ನನ್ನ ಹೆಸರಲ್ಲಿ ಬೇರೆಯವ್ರು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ. ಈ ಕೇಸ್ ಆಗಿರೋದು ಈಗಲ್ವೇನ್ರಿ? ಈ ಕೇಸ್ ಆಗಿರೋದು ಮೊನ್ನೆ 24ರಲ್ಲಿ. ನಾವಿದ್ದಾಗ ಕುಮಾರಣ್ಣವ್ರ ಇದ್ರು. ನಾವೊಂದು 5-6 ಸಾರಿ ಅವ್ರು ನೋಡಿದ್ದೀವಿ. ಅದು ಬರುವಾಗ ಹೋಗುವಾಗ ಹೇಳುವಾಗ ಕಿವಿಲೆಲ್ಲ ಮಾತಾಡುವಾಗ. ಈಗ ಆಗಿರೋದು 24ರಲ್ಲಿ 23ರಲ್ಲಿ. ಅದಕ್ಕೆ ಕುಮಾರಣ್ಣ ಹೇಳಿದ್ದಾರೆ ಇಂತಿಂತ ಎಲ್ಲ ಆರೋಪ ಇವ್ರ ಮೇಲಿದೆ, ಇವರು ಪ್ರಾಮಾಣಿಕರ, ಇವ್ರು ಯಾರ್ದೋ ಒತ್ತಡಕ್ಕೆ ಮುಣಿತಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗದು ನೋವಾಗಿದ್ರೆ ಇಲ್ಲ ನಾನು ಈ ಥರ ಇಲ್ಲ ಅಂತೇಳಿ ಅವರು ಕೋರ್ಟ್ಗೆ ಹೋಗ್ಬೇಕಾ, ಇಲ್ಲ ಸರ್ಕಾರಕ್ಕೆ ತರಬೇಕಾ, ಅಥವಾ ಅವ್ರ ಕೆಲಸಕ್ಕೆ ತೊಂದರೆ ಆಯ್ತಾ ಇದೆ 353 ಹಾಕ್ಬೇಕಾ? ಅದನ್ನ ಅವ್ರ ಕಾನೂನು ಅಡಿನಲ್ಲಿ ಮಾಡ್ಲಿ, ಅದಕ್ಕೆ ಅವಕಾಶ ಇದೆ, ಬೇಡ ಅಂತ ಹೇಳೋದು. ಈ ತರ ಅಲ್ಲ, ಅದಕ್ಕೆ ಮೋಸ್ಟ್ಲಿ ಮುಖ್ಯಮಂತ್ರಿಗಳಿಗೆ ತಮ್ಮ ಇರುವಂತ ಸಚಿವ ಸಂಪುಟದಲ್ಲಿ ತಮ್ಮ ಜೊತೆ ಯಾರ್ಯಾರು ಅವ್ರೆ, ಅವ್ರ ಕೈಲಿ ಯಾರ ಕೈಲೂ ಆಗದೆ ಈ ತರ ಸರ್ಕಾರಿ ಸಂಬಳ ಕೊಡುವಂತ ನೌಕರರ ಕೈಲಿ ಈ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಒಪ್ಕೊಂಡಂಗೆ ಆಯ್ತಲ್ಲ. ನಾನು ರಾಜಕಾರಣಿ ಅಲ್ಲ, ಕೇಂದ್ರದ ಸಚಿವರು,
ಸರ್ಕಾರ, ಕೇಂದ್ರದ ಸರ್ಕಾರದ ಮೇಲೆ ಸರ್ಕಾರಿಯ ನೌಕರ, ಭ್ರಷ್ಟ ನೌಕರ 6 ವರ್ಷದಿಂದ 5 ವರ್ಷ ಅವ್ರಿಗೆ ಇಲ್ಲಿ ಇರಕ್ಕೆ ಅವಕಾಶ ಇರೋದು. ಕರ್ನಾಟಕ ಬೆಂಗಳೂರನ್ನ ಅವರೇ ಆರೋಪದಂತೆ ಮೇಲ್ನೋಟಕ್ಕೆ ಹಂದಿಯಂತೆ ತಿಂದಿರುವ ಈ ಅಧಿಕಾರಿಯಿಂದ ಹಂದಿಯ ಪದ. ಈಗ ಹೇಳ್ತಾ ಇದ್ದೀರಲ್ಲ ನೀವೇ, ಅಲ್ಲ ಈಗ ಹೇಳಿದ್ರು ಅಂತ, ಮುಖ್ಯಮಂತ್ರಿಗಳು ಹೇಳಿದ್ರು ಅಂತ ಈಗ ಹೇಳಿದ್ರಲ್ಲ. ಯಾರು ಅವ್ರಿಗೆ ಇವ್ರು ಹೇಳ್ಬೇಕು? ಅವ್ರ ಸಲಹೆಗಾರರು ಕೊಟ್ಟಿರ್ಬೇಕಿದ. ಮುಖ್ಯಮಂತ್ರಿಗಳು ಸಲಹೆಗಾರರು ಕೊಟ್ರೆ ಯಾರು ಕೊಟ್ರು ಅಂತ. ಹಂಗಂದ್ರೆ ಈಗ ಅವ್ರ ಮೇಲೂ ಈ ತರ ಎಲ್ಲ ಬೇರೆ ಅಧಿಕಾರಿಗಳು ಮಾಡ್ಬೋದಲ್ಲ.